ಬೊಳ್ಳಿಯರ್ ಗ್ರಾಮದ ಅಭಿವೃದ್ಧಿಗೆ ಶಾಸಕರು 1.30 ಕೋಟಿ ರೂಪಾಯಿ ಅನುದಾನ ಸಹಿತ 2 ದೊಡ್ಡ ರಸ್ತೆಗಳಿಗೆ ದೊಡ್ಡ ಮೊತ್ತದ ಅನುದಾನ ಮಂಜೂರುಗೊಳಿಸಿದ್ದು, ಈ ಕಾಮಗಾರಿ ನಡೆದರೆ ಗ್ರಾಮದಲ್ಲಿ ಎಲ್ಲ ಕಾಮಗಾರಿ ಮುಗಿದಂತಾಗುತ್ತದೆ ಎಂದು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಬೊಳ್ಳಿಯರ್ ಹೇಳಿದರು. ಬೊಳ್ಳಿಯರ್ ಗ್ರಾಮದ ಒಡಗಿನಕಟ್ಟೆ ಶ್ರೀರಾಮ ಮಂದಿರ ರಸ್ತೆ ಸಂಪರ್ಕ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ನಡೆದ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸ್ಥಳೀಯ ಭಾಗದಲ್ಲಿ ದೈವಸ್ಥಾನ, ನಾಗಸ್ಥಾನ ಮತ್ತು ಮಂದಿರ ಇದ್ದು ರಸ್ತೆ ಅಭಿವೃದ್ಧಿ ಆಗಬೇಕೆನ್ನುವ ಕನಸಲ್ಲಿ ಸ್ಥಳೀಯರ ಬೇಡಿಕೆಯಂತೆ ಶಾಸಕರು ಅನುದಾನ ನೀಡಿದ್ದಾರೆ ಎಂದು ತಿಳಿಸಿದರು. ಗುದ್ದಲಿ ಪೂಜೆ ನೆರವೇರಿಸಿದ ಬೊಳ್ಳಿಯರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಬ್ದುಲ್ ಶಕೂರ್ ಅವರು ಮಾತನಾಡಿ, ಬೊಳ್ಳಿಯರ್ ಜಂಕ್ಷನ್ ಅಭಿವೃದ್ಧಿಗೆ ಕೋಟಿ ಅನುದಾನ ಬಿಡುಗಡೆಗೊಳಿಸಿದ್ದಾರೆ. ಕಳೆದ ಬಾರಿ ಮದಕ ಬೊಳ್ಳಿಯರ್ ಮಸೀದಿ ಬಳಿ ಹಾಗೂ ಪಲ್ಲ ರಸ್ತೆ ಕಾಮಗಾರಿ ಪೂರ್ತಿಗೊಳಿಸಲಾಗಿದೆ. ಏಪ್ರಿಲ್ ತಿಂಗಳಾಂತ್ಯ ಎಲ್ಲ ರಸ್ತೆಗಳ ಕಾಮಗಾರಿಗೆ ಚಾಲನೆ ನೀಡುವ ಭರವಸೆಯನ್ನ ಶಾಸಕರು ನೀಡಿದ್ದಾರೆ ಎಂದರು. ಇವತ್ತಿನ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಗ್ರಾಮದಲ್ಲಿ ಒಂದು ಜಾತ್ರೆ ಥರ ನಮಗೆಲ್ಲರಿಗೂ ಒಂದು ಖುಷಿ ಪಡುವಂತಹ ಒಂದು ಸಂದರ್ಭ. ಇವತ್ತು ಈ ಒಂದು ಒಡಗಿನಕಟ್ಟೆ ಹಳೆ ಪಂಚಾಯತಿ ರಸ್ತೆಯನ್ನು ಅಭಿವೃದ್ಧಿಪಡಿಸಲು ನಮ್ಮ ನೆಚ್ಚಿನ ಶಾಸಕರಾದ ಯುಟಿ ಖಾದರ್ ಅವರು ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ. ಇದು ಹಲವು ದಿನದ ಬೇಡಿಕೆಯಾದರೂ ಕಾಮಗಾರಿಗಳು ಯಾವಾಗಲೇ ಕೈಗೊಳ್ಳಬೇಕಿತ್ತು. ಆದರೆ ಕೆಲವು ಅಡಚಣೆಗಳಿಂದ ಇದು ಮುಂದಕ್ಕೆ ಹೋಗಿ ಇವತ್ತು ಈ ಸಂದರ್ಭದಲ್ಲಿ ನಾವು ಇದನ್ನು ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುತ್ತಿದ್ದೇವೆ. ಈ ಒಂದು ಸಂದರ್ಭಕ್ಕೆ ಬಂದಂಥ ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೂ, ವಲಯ ಅಧ್ಯಕ್ಷರಿಗೂ, ಈ ಗ್ರಾಮದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ, ಈ ಭಾಗದ ಪಂಚಾಯತ್ ಸದಸ್ಯರಿಗೂ, ಇಲ್ಲಿಯ ಮುಖಂಡರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಾ, ಹಲವಾರು ನಮ್ಮ ಗ್ರಾಮದಲ್ಲಿ ಈ ಒಡಗಿನಕಟ್ಟೆ ರಸ್ತೆ ಅಲ್ಲ, ಹಲವಾರು ರಸ್ತೆ ಕಾಮಗಾರಿಗೆ ನಮ್ಮ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಕಾಮಗಾರಿಗಳು ನಮ್ಮ ಗ್ರಾಮದಲ್ಲಿ ಕೈಗೆತ್ತಿಕೊಳ್ಳಲಿದ್ದೇವೆ. ಕಳೆದ ಸಲ ಬೋಳಿಯಾರ್ ಗ್ರಾಮದಲ್ಲಿ ಮದಕ ಎಂಬಲ್ಲಿ 2 ರಸ್ತೆ, ಮದಕ ಹಾಗೂ ಬೋಳಿಯಾರ್ ಮಸೀದಿ ಬಳಿ ರಸ್ತೆ, ಅದೇ ರೀತಿ ಪಲ್ಲ ರಸ್ತೆ ಸಂಪೂರ್ಣ ಕಾಮಗಾರಿ ಆಗಿದೆ. ಅದರೊಂದಿಗೆ ಈ ಒಡಗಿನಕಟ್ಟೆ ರಸ್ತೆ ಹಾಗೂ ಅಮ್ಮೆಂಬಲ ಕೋಟೆಯಲ್ಲಿ ಒಂದು ರಸ್ತೆಯನ್ನು ಇವತ್ತು ಶಿಲಾನ್ಯಾಸ ಮಾಡಲಿದ್ದೇವೆ. ಅದು ಅಲ್ಲದೆ ಬೋಳಿಯಾರ್ ಗ್ರಾಮಕ್ಕೆ ಸುಮಾರು 1,30,00,000 ರೂಪಾಯಿ ಹೆಚ್ಚುವರಿ ಅನುದಾನ, ಅದು ಅಲ್ಲದೆ ಜಂಕ್ಷನ್ ಅಭಿವೃದ್ಧಿಗೆ 1 ಕೋಟಿ ಅನುದಾನ. ಅದರಲ್ಲಿ ನಮ್ಮ ಗ್ರಾಮದ ಎಲ್ಲ ರಸ್ತೆಗಳು, ಮರ್ತಗೊಂಡಿ ರಸ್ತೆ ಆಗಿರ್ಬೋದು, ಅಮ್ಮೆಂಬಲದ ಜಾರದಗುಡ್ಡೆ ನಮ್ಮ ಅಬ್ದುಲ್ಲಾ ಮನೆ ಬಳಿಯ ರಸ್ತೆ ಇರ್ಬೋದು, ಅದೇ ರೀತಿ ನಮ್ಮ ರಂತಡ್ಕದ ಕೆಳಗಿನ ರಸ್ತೆ, ಅದೇ ರೀತಿ ನಮ್ಮ ಮಾರ್ದಾರ್ ಮೈಯಾಲ್ ರಸ್ತೆ, ರಂತಡ್ಕದಿಂದ ಸೀದಾ ಹೊಯ್ಗೆಯಾಗಿ ಚೇಲೂರು ಸಂಪರ್ಕಿಸುವ ಒಂದು ದೊಡ್ಡ 2 ಕಿಲೋಮೀಟರ್ ತನಕ ಇದೆ. ಆ ರಸ್ತೆಯನ್ನು ಮಾಡಲು ಅನುದಾನವನ್ನು ಈಗ ತಾನೇ ಬಿಡುಗಡೆ ಮಾಡಿದ್ದಾರೆ. ಈ ಭಾಗದ ರಸ್ತೆಯನ್ನು ನಮಗೆ ಮಾಡಿಕೊಡಬೇಕು. ಒಂದು ದೈವಸ್ಥಾನ ಮತ್ತು ಭಜನಾ ಮಂದಿರ ಇದೆ. ನಾವೆಲ್ಲ ಒಟ್ಟಿಗೆ ಈ ಸಮಿತಿಯವರು, ಊರವರೆಲ್ಲ, ಪಂಚಾಯತಿ ಅಧ್ಯಕ್ಷರು, ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು ಎಲ್ಲ ಕೇಳಿಕೊಂಡಾಗ ಇದನ್ನು ಫಾರ್ಮೇಷನ್ ಮಾಡಿಕೊಡಿ, ಯಾಕಂತೇಳಿದರೆ ನಾವು ಹಣ ಇಟ್ಟರೆ ಅದು ಲ್ಯಾಪ್ಸ್ ಆಗಬಾರದು ಅಂತೇಳಿಕೊಂಡು ಅವತ್ತೊಂದು ವಾಗ್ದಾನ ಕೊಟ್ಟಿದ್ದಾರೆ. ಅದೇ ರೀತಿ ನಾನು ರಸ್ತೆಯನ್ನು ಮಾಡಿ ಕೊಡ್ತೇನೆ ಎಂಬ ಮಾತನ್ನು ಕೂಡ ಕೊಟ್ಟಿದ್ದಾರೆ. ಕಳೆದ 3 ವರ್ಷಕ್ಕೆ ಮೊದಲು ಇದಕ್ಕೆ ಹಣವನ್ನು ಮಂಜೂರುಗೊಳಿಸಿದ್ದಾರೆ. ಆದರೆ ಅದು ಅನುಮೋದನೆ ಆಗುವಾಗ ಲೇಟಾಗಿ ಇವತ್ತು ನಮ್ಮೆಲ್ಲರ ಭಾಗ್ಯ ಅಂತ ಹೇಳಬೇಕು. ಯಾಕಂತ ಹೇಳಿದರೆ ಈ ರಸ್ತೆ ಪೂರ್ತಿಯಾಗಿ ಆಗುವಂಥ ವ್ಯವಸ್ಥೆ ಆಗಿದೆ. ಬಾಕಿ ಉಳಿದ ಕೆಲಸಗಳು ಕೂಡ ಇದರೊಟ್ಟಿಗೆ ಅವರು ಮಾಡಿ ರಸ್ತೆಯನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿಕೊಡುವಂಥ ವಾಗ್ದಾನವನ್ನು ಕೂಡ ಕೊಟ್ಟಿದ್ದಾರೆ. ಈ ಭಾಗದ ಒಂದು ಕನಸು ನಮ್ಮೆಲ್ಲರ ಜನರ ಆಶೋತ್ತರಗಳು ನೆರವೇರ್ತಂತೆ ಆಗ್ತದೆ. ಅದೇ ರೀತಿ ಬೊಳ್ಳಿಯರ್ ಗ್ರಾಮದಲ್ಲಿ ಕೂಡ ಈಗ ಹಲವಾರು ಫೋನ್ಗಳು ಬರ್ತದೆ, ಅದೊಂದು ರಸ್ತೆ ಆಗಿದೆ, ಬೇರೆ ರಸ್ತೆ ಆಗಲಿಲ್ಲ ಅಂತ ಹೇಳ್ಕೊಂಡು. ಆದರೆ ಈ ಗ್ರಾಮಕ್ಕೆ ಕೂಡ 1,30,00,000 ರೂಪಾಯಿ ಅನುದಾನವನ್ನು ಅವರ 33 ಕೋಟಿ ರೂಪಾಯಿ ಅನುದಾನದಲ್ಲಿ ಮಂಜೂರುಗೊಳಿಸಿದ್ದಾರೆ. ಈ ಭಾಗದಲ್ಲಿ ಕುಕ್ಕೋಟು ಏರಿಯಾವರ ರಸ್ತೆ, ಅದೇ ರೀತಿ ಅಡಪ್ಪರವರ ಮನೆಗೆ ಹೋಗುವಂಥ ರಸ್ತೆ. ಈ ಸಂದರ್ಭದಲ್ಲಿ ಬೊಳ್ಳಿಯರ್ ಗ್ರಾಮ ಪಂಚಾಯತ್ ಸದಸ್ಯರಾದ ಜೆಸಿಂತಾ ಪಿಂಟು, ಶಾರದಾ, ಮೈಮುನಾ, ಸಿದ್ದಿಕ್, ಸಮೀರ್, ಮಾಜಿ ಅಧ್ಯಕ್ಷ ಭಾಸ್ಕರ್ ಶೆಟ್ಟಿ, ಬೊಳ್ಳಿಯರ್ ವಲಯ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್, ಮಂಗಳೂರು ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಅಬ್ದುಲ್ ಜಬ್ಬಾರ್, ಶ್ರೀರಾಮ ಭಜನಾ ಮಂದಿರದ ಅಧ್ಯಕ್ಷ ನಂದೀಪ್ ಶೆಟ್ಟಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಲಯಾಧ್ಯಕ್ಷ ರವೀಣಾ ಬೊಳ್ಳಿಯಾರ್ ಮೊದಲಾದವರು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ.